ಅದಕ್ಕೆ ಸಾರ್ ಹೇಳಿದ್ದು ಧ್ಯಾನವನ್ನ ಮಾಡು, ನಿನ್ನ ನೀನು ತಿಳ್ಕೊ. ಹೇಳಿದ್ರ ಅರ್ಥ ಏನಂತಂದ್ರೆ ನಿನ್ನ ಹಿಸ್ಟ್ರಿನೇ ಗೊತ್ತಾಗುತ್ತೆ. మన ಹಿಸ್ಟ್ರಿ ಅಂತ తెలుస్తుంది ಅಂದ್ರೆ ನಮ್ಮ ಹಿಸ್ಟ್ರಿ ನಮಗೆ ಗೊತ್ತಾಗುತ್ತೆ ಯಾವಾಗ ಉಸಿರಾಟದ ಕಡೆ ಗಮನ ಇಟ್ಟಾಗ. ಹಾಗಾಗಿ ಗಾಯತ್ರಿ ಮಾತು ಏನ್ ಮಾಡಿದ್ದಾರೆ, ತಲೆ ಮೇಲೆ ಬಂಗಾರದ ಕಿರೀಟವನ್ನೇ ಹಾಕ್ತಿದ್ದಾರೆ. ಯಾಕೆ ಇದು ಪೂರ್ತಿ ಖಾಲಿಯಾಗಿದೆ, ಚೆನ್ನಾಗಿ ಅಲಂಕಾರ. ಭಾರ ಕಿರೀಟ ಭಾರ ಅಲ್ವಾ, ಭಾರವಾಗಿರೋದನ್ನ ಹಾಕೊಳಕ್ಕಾಗುತ್ತಾ ಇಲ್ಲ. ಇದು ಈ ಭಾರ ಕಡಿಮೆ ಆದ್ರೆ ಆ ಭಾರವನ್ನ ಧರಿಸಬಹುದು. ಹಾಗಾಗಿ ನಾವೆಲ್ಲರೂ ಕೂಡ ಅಂತಹ ಆಭರಣವನ್ನ ಧರಿಸಿದವರಾಗಿ ಆಭೂಷಿತರಾಗಿದ್ದೀವಿ. ನಾಗಾಭರಣವನ್ನು ಹಾಕೊಂಡಿದ್ದಾರೆ. ನಾಗ ಅಂದ್ರೆ ಏನು, ಹಾವು ಅಲ್ವಾ. ಹಾವು ಯಾವುದಕ್ಕೆ ಸಂಕೇತ? ಇಲ್ಲಿ ಒಂದು ಚಿಕ್ಕದ ಕಷ್ಟ ಇರುತ್ತೆ, ಒಂದು ಚಿಕ್ಕ ಕಷ್ಟ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ, ನನಗೆ ಯಾರೋ ಅವಮಾನ ಮಾಡಿದ್ರೆ ಅನ್ಕೊಳ್ಳಿ, ಯಾರೋ ಅವಮಾನ ಮಾಡಿದ್ದಾರೆ, ಸುಮ್ಮನೆ ಆ ಮಾತನ್ನ